ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೆಂಗದ್ರಿ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ತಾರೀಖು 11 ಜುಲೈ ತಿಂಗಳು. ಇವತ್ತು ಶನಿವಾರ. ಸೊ ನಾನು ಅಂದ್ಕೊಂಡೆ ಆಂಜನೇಯ ಸ್ವಾಮಿ ಕಡೆಯಿಂದ ಮೆಸೇಜಸ್ ತೊಗೊಳ್ಳೋಣ. ಈ ಕಡೆ ಒಂದು ಕಾರ್ಡ್ ಪಿಕ್ ಮಾಡೋಣ, ಈ ಕಡೆ ಒಂದು ಕಾರ್ಡ್ ಪಿಕ್ ಮಾಡೋಣ. ಒಂದು ಟೆರೋ ಕಾರ್ಡಿಗೆ ಒಂದು ಒರಾಕಲ್ ಕಾರ್ಡ್ದಿಂದ ಸ್ವಾಮೀಜಿ ನಿಮಗೆ ಏನು ಮೆಸೇಜ್ ಕೊಡಾಕತ್ತಾರ ಅಂತಂದು ಹೇಳಿ ನೋಡೋಣ. ಓಕೆ, ಒಂದು ಸ್ಮಾಲ್ ರೀಡಿಂಗ್ ಅಷ್ಟೇ, ಸರಿನಾ? ಸೊ ತಾವೇನಾದರೂ ತಮ್ಮ ಇಷ್ಟ ದೇವತೆ ಆಂಜನೇಯ ಸ್ವಾಮಿ ಆಗಿದ್ದಲ್ಲಿ ಆಂಜನೇಯ ಸ್ವಾಮಿಯನ್ನು ನೆನೆಸ್ಕೊಡ್ರಿ. ತಮಗಿದ್ರಾಗ ಏನಾದರೂ ಒಂದು ಕ್ಲೂ ಸಿಗ್ಬೋದು ಈ ರೀಡಿಂಗ್ದಿಂದ. ಓಕೆ, ಸಿ ದಿಸ್ ಇಸ್ ಅ ಲವರ್ಸ್ ಕಾರ್ಡ್. ಲವರ್ಸ್ ಕಾರ್ಡ್ ಇದೆ. ಇಲ್ಲೇನು ಹೇಳಕತ್ತಾರೆ ನೋಡ್ರಿ. ಸ್ಪೀಕ್ ದ ಟ್ರುತ್ ಫಿಯರ್ಲೆಸ್ಲಿ ಆ್ಯಸ್ ಐ ಸ್ಪೋಕ್ ಬಿಫೋರ್ ರಾವಣ. ಅಪ್ಹೋಲ್ಡ್ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಈವನ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ. ಎಷ್ಟು ಕರೆಕ್ಟ್ ಹೇಳಾರ ನೋಡ್ರಿ. ನಾವು ಪ್ರೀತಿ ವಿಷಯದಲ್ಲಿ ನಮ್ಮ ಟ್ರಾನ್ಸ್ಪರೆನ್ಸಿ ಇರಬೇಕು. ಓಕೆ, ಟ್ರಾನ್ಸ್ಪರೆನ್ಸಿ ಇರಲಾರ್ದಂಥ ವಿಷಯಕ್ಕನ ಎಷ್ಟೋ ಸರ್ತಿ ನಾವು ಏನೇನೋ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾವೆ ನಮ್ಮ ಲೈಫ್ದೊಳಗೆ. ಸೊ ಎಷ್ಟಾಕತಿ ಅಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿರಿ ಅಂತ ಹೇಳಕತ್ತಾರೆ. ಆ ಟ್ರಾನ್ಸ್ಪರೆನ್ಸಿನೂ ಒಂದು ಲಿಮಿಟಿಗೆ ಇರಬೇಕಷ್ಟೆ. ಓಕೆ, ಯಾಕಂದರೆ ಪ್ರೀತಿಯೊಳಗೆ ಕೊಡೋದು ಎಷ್ಟು ಇಂಪಾರ್ಟೆಂಟು, ತೊಗೊಳ್ಳೋದು ಅಷ್ಟೇ. ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಕೊಡೋದು ಅಷ್ಟೇ ಇಂಪಾರ್ಟೆಂಟ್. ಪ್ರೀತಿ ಎದ್ರ ಮೇಲೆ ನಿಂತಿರ್ತೈತಿ ಅಂತಂತಂದ್ರೆ ಬರೀ ವಿಶ್ವಾಸದ ಮೇಲೇ ನಿಂತಿರ್ತೈತಿ. ಓಕೆ, ಒಂದು ಸರ್ತಿ ವಿಶ್ವಾಸ ಹೋಯ್ತು, ಸೊ ಎಲ್ಲನ ಹೋಯ್ತು. ಸೊ ಇದಕ್ಕೇನು ಹೇಳ್ತಾರೆ ಇಲ್ಲಿ, ಎಷ್ಟಾಕತಿ ಅಷ್ಟು ಆನೆಸ್ಟ್ ಹಂಗೆ ಇರಾಕಿರ್ರಿ. ಎಷ್ಟಾಕತಿ ಅಷ್ಟು ಆನೆಸ್ಟ್ಲಿ ರಿಲೇಷನ್ ಮೇಂಟೈನ್ ಮಾಡಕ್ಕೆ ಕಲೀರಿ ಅಂತ ಹೇಳಕತ್ತಾರೆ. ಓಕೆ, ಟೆಂಪರೆನ್ಸ್ ಎಂಬ್ರೇಸ್ ಚಾಲೆಂಜಸ್. ಓಕೆ ನೋಡಿರಿ, ಟೆಂಪರೆನ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಇಮೋಷ್ನಲಿ ಪ್ರಾಕ್ಟಿಕಲಿ ಬ್ಯಾಲೆನ್ಸ್ಡ್ ಇರಾಕಲಿರಿ ಅಂತ ಹೇಳ್ತೈತಿ. ಈ ಅಮ್ಮ ನೋಡ್ರಿ, ಇಲ್ಲಿ ನಿಮಗೆ ಕಾಣ್ತೈತೆ, ಈ ಅಮ್ಮ ಒಂದು ಕಣ್ಣು ತಗೊಂಡೈತಿ, ಇಲ್ಲಿ ಒಂದು ಕಣ್ಣು ಮುಚ್ಚೈತಿ. ಇದರ ಅರ್ಥ ಏನು ಗೊತ್ತಾ? ಟೆಂಪ್ರೆನ್ಸ್ ಅಂತಂತಂದ್ರೆ ಶಾಂತಿ ಅಂತ. ಸೊ ಶಾಂತಂಗೆ ಇರಬೇಕು ಅಂತಂದರೆ ಇದರ ಅರ್ಥ ಕಣ್ಣೇ ಮುಚ್ಕೊಂಡು ಬಿಡಬಾರ್ದು. ನಮಗೇನೂ ಗೊತ್ತಾಗಲ್ಲ, ನಾವು ಶಾಂತದೇವಿ ಅಂತ ಅದು ಶಾಂತಿಗೇನೂ ಅರ್ಥ ಇರೋಂಗಿಲ್ಲ. ಕಣ್ಣು ಬಿಟ್ಟು ನೋಡ್ಕೊತ ಇರಬೇಕು. ಭಕ್ತ ಬನೋ ಬುದ್ಧುನೇ. ಟೀಕೆ, ಶಾಂತಂಗೆ ಇರೋದು ಇದರ ಅರ್ಥ. ನಿಮ್ಮ ಸಲುವಾಗಿ ನೀವು ಯಾವುದೇ ಸ್ಟ್ಯಾಂಡ್ ತೊಗೋಬಾರ್ದು ಅಂತಂತಲ್ಲ. ಓಕೆ, ಸ್ಟ್ಯಾಂಡ್ ತೊಗೋಬೇಕು. ಆಮೇಲೆ ಹೆಂಗಂತಂತಂದ್ರೆ ಜೀವನದಲ್ಲಿ ನೀವು ಎಷ್ಟು ಬ್ಯಾಲೆನ್ಸ್ಡ್ ಇರ್ತೀರಿ ಅಷ್ಟು ನೀವು ಚಾಲೆಂಜಸ್ಸನ್ನು ಅಪಾರ್ಚುನಿಟೀಸ್ದೊಳಗೆ ಕನ್ವರ್ಟ್ ಮಾಡ್ತೀರಿ. ಅದರ್ವೈಸ್ ಶಾಂತಿ ಇರಲಿಲ್ಲ ಅಂದ್ರೆ ಏನಾಕತಿ ಅಂತಂತಂದ್ರೆ ನೀವು ಟೆನ್ಷನ್ದಾಗ ಬಂದುಬಿಡ್ತೀರಿ. ಟೆನ್ಷನ್ದಾಗ ಬಂದು ಕೂಡ ಮನುಷ್ಯಕ್ಕೆ ಗೊತ್ತಾಗಂಗಿಲ್ಲ ಚಾಲೆಂಜಸ್ ಹೆಂಗೆ ಫೇಸ್ ಮಾಡಬೇಕು ಅಂತಂದು ಹೇಳಿ. ಫೇಲಿಯರ್ ಆಗೋದು ಇಲ್ಲೇ. एम्ब्रेस चैलेंजेस एज अपॉर्चुनिटीज़ फॉर ग्रोथ. देखो, डर के आगे तो जीत है, ये तो सब मानते हैं, है ना? As I faced many trials, view difficulties as stepping stones on your path to self-improvement. ರಿಸ್ಕ್ ಎಲ್ಲಿ ಮನುಷ್ಯಾಗ ಜೀವನದಲ್ಲಿ ತೊಗೊಳ್ಳೇಬೇಕಾಗ್ತದೆ. ಹಂಗೆ ಕುಂತ್ರೆ ಎಂದೂ ಕೆಲಸ ಆಗಂಗಿಲ್ಲ. ಆದರೆ ಹೆಂಗಿರ್ಬೇಕಂದ್ರೆ ಅದ್ರ ಸಲುವಾಗಿ ಮಾನಸಿಕ ತಯಾರಿ ಹೆಂಗಿರಬೇಕು ಅಂತಂದರೆ ಇಮೋಷ್ನಲಿ ಪ್ರಾಕ್ಟಿಕಲಿ ಬ್ಯಾಲೆನ್ಸ್ಡ್ ಇರ್ರಿ ಅಂತಂದೇಳಿ. ಯಾವ ಮನುಷ್ಯ ಬ್ಯಾಲೆನ್ಸ್ ಇರ್ತಾನೆ ಅವಾಗ ಏನು ವಿಷಯಗಳನ್ನ ಹ್ಯಾಂಡಲ್ ಮಾಡೋದು ಏನು ದೊಡ್ಡ ವಿಷಯ ಅಂತಂತಲ್ಲ. ನೋಡಿರಿ, 6 ಆಫ್ ಪೆಂಟಕಲ್ಸ್ ಇದೇನಂದ್ರೆ ಗಿವಿಂಗ್ ಆ್ಯಂಡ್ ರಿಸೀವಿಂಗ್. ಇಲ್ಲಿ ಎಷ್ಟು ಚಂದ ಹೇಳ್ತಾ ನೋಡಿರಿ. ಶೋ ಕಂಪ್ಯಾಷನ್, ಸಹಾನುಭೂತಿ ಇರಬೇಕು, ಹಂಬಲ್ ಇರಬೇಕು ಮನುಷ್ಯ ಯಾವತ್ತಿದ್ರೂ. ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು. ಇದು ಬ್ಲೆಸ್ಸಿಂಗ್ಸ್ ಫಾಲೋ ಆ್ಯಕ್ಟ್ಸ್ ಆಫ್ ಕಂಪ್ಯಾಷನ್ ಆ್ಯಸ್ ಐ ವಾಸ್ ಬ್ಲೆಸ್ಡ್ ಆಫ್ ಮೈ ಸೆಲ್ಫ್ಲೆಸ್ ಸರ್ವಿಸ್. ಲಿವ್ ಅ ಲೈಫ್ ಆಫ್ ಕೈಂಡ್ನೆಸ್ ಆ್ಯಂಡ್ ರಿಸೀವ್ ಡಿವೈನ್ ಫೇವರ್. ನೋಡಿರಿ, ಯಾರಿಗೆ ಸ್ಟ್ಯಾಂಡ್ ತೊಗೊಳಕ್ಕಾಗಂಗಿಲ್ಲ ಅವ್ರ ಸಲುವಾಗಿ ನೀವು ಸ್ಟ್ಯಾಂಡ್ ತೊಗೊಂಡ್ರಿ ಅಂತಂದ್ರೆ, ಅಥವಾ ಮೂಕ ಪ್ರಾಣಿಗಳ ಸಲುವಾಗಿ ನೀವೇನಾದರೂ ಸ್ಟ್ಯಾಂಡ್ ತೊಗೊಂಡ್ರಿ ಅಂತಂದ್ರೆ ನಿಮಗೆ ಆಯುಷ್ಯದೊಳಗೆ ಎಂದೂ ನೀವು ಪರಮಾತ್ಮನ ಕಡೆಯಿಂದ ಸಹಾಯ ಕೇಳುವಂಥ ಪರಿಸ್ಥಿತಿ ನಿಮಗೆಂದೂ ಪರಮಾತ್ಮ ಇಡಂಗಿಲ್ಲ. ನೀವು ಕೇಳೋಕ್ಕಿಂತ ಮುಂಚೆನೇ ಸಹಾಯ ಸಿಕ್ಕಿರ್ತೈತಿ. ಯಾಕಂದ್ರೆ ನೀವು ಮತ್ತೊಬ್ಬರಿಗೆ ಸಹಾಯ ಮಾಡಿರ್ತೀರಲ್ಲ. ಸೊ ಹೆಂಗಂತಂತಂದ್ರೆ ಕೊಡುವಾಗ ಹಂಬಲ್ ಹಂಗೆ ಕೊಡ್ರಿ. ನಾವು ಹಂಬಲ್ ಹಂಗೆ ಇರಬೇಕು. ನಮ್ಮ ಹತ್ರ ನಮ್ರತೆ ಇರಬೇಕು.
ಕೊಡೋ ಹೊತ್ನ್ಯಾಗ ಇದು ನಾನು ಕೊಡಾಕತ್ತೇನೆ ಅಂತಂದು ತಿಂದಿರಬಾರ್ದು. ನನಗೆ ಯಾರೋ ಕೊಟ್ಟಾರ ನಿಮಗೆ ಕೊಡಾಕಂತಂದು ಹೇಳಿ, ಐ ಆಮ್ ಜಸ್ಟ್ ಅ ಮೀಡಿಯಾ ಅನ್ನುವಂಥ ಭಾವನೆ ಇಟ್ಕೊಂಡು ಕೊಡ್ರಿ ಅಂತ ಹೇಳ್ತಾರೆ ಸ್ವಾಮಿ. ನೋಡಿ ಇಲ್ಲೇನೈತಿ 7 ಆಫ್ ಸೋರ್ಟ್ಸ್. ಓಕೆ, ಕನೆಕ್ಟ್ ವಿತ್ ಇನ್ನರ್ ಸೆಲ್ಫ್, ಫೈಂಡ್ ಯುವರ್ ಇನ್ನರ್ ರಾಮ ಆ್ಯಂಡ್ ಸೋರ್ಸ್ ಆಫ್ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ಇನ್ಸ್ಪಿರೇಷನ್. ಕನೆಕ್ಟ್ ವಿತ್ ಯುವರ್ ಇನ್ನರ್ ಸೆಲ್ಫ್ ಆ್ಯಂಡ್ ಫೈಂಡ್ ಯುವರ್ ಗೈಡಿಂಗ್ ಲೈಟ್. 7 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಒಂಥರ ಚೀಟಿಂಗ್. ಓಕೆ, ಯಾವ ಮನುಷ್ಯ ತನ್ನ ಜೊತೆ ಕನೆಕ್ಟೆಡ್ ಇರ್ತಾನೆ ಅಥವಾ ತನ್ನ ಇನ್ನರ್ ಸೆಲ್ಫ್ ಜೊತೆಗೆ ಕನೆಕ್ಟೆಡ್ ಇರ್ತಾನೆ ಅಥವಾ ಯಾರು ಡಿವೈನ್ ಎನರ್ಜಿ ಜೊತೆಗೆ ಕನೆಕ್ಟೆಡ್ ಇರ್ತಾರೆ ಅವರಿಂದು ಮತ್ತೊಬ್ರಿಗೆ ಚೀಟಿಂಗ್ ಮತ್ತೊಬ್ರಿಗೂ ಮಾಡೋಂಗಿಲ್ಲ, ಅವ್ರು ತಮಗೂ ಮಾಡ್ಕೊಳಂಗಿಲ್ಲ. ಚೀಟಿಂಗ್ ತಮಗೆ ತಾವೇ ಮಾಡ್ಕೊಳಂಗಿಲ್ಲ ಅಂತಂತಂದರೆ ಶಾರ್ಟ್ಕಟ್ ತೊಗೊಳ್ಳೋದು. ಶಾರ್ಟ್ಕಟ್ ತೊಗೊಂಡು ನಮ್ಮ ಗೋಲ್ ರೀಚ್ ಮಾಡೋಕೆ ನೋಡೋದು. ಅವ್ರು ಹೇಳ್ತಾರೆ ಅದನ್ನು ಮಾಡೋಕೆ ನೋಡಬೇಡ್ರಿ ಅಂತ, ಸ್ವಂತಕ್ಕೂ ಮೋಸ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಇನ್ನರ್ ಸೆಲ್ಫ್ ಜೋಡಿ ಕನೆಕ್ಟ್ ಆಗೋದು ಅಂತಂದ್ರೆ ನಾವು ಮಾಡುವ ವಿಷಯಕ್ಕೆ ನಾವೇ ಸಾಕ್ಷಿ, ನಮಗೆ ನಾವೇ ಸಾಕ್ಷಿ. ಓಕೆ, ಸೊ ದೇವ್ರು ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಕಷ್ಟ ಪರಿಶ್ರಮ ಒಂದೇ ಸ್ವರ್ಗಕ್ಕೆ ಕಿರುದಾರಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾಗ್ಲೂ ಇದಕ್ಕೆ ದಿಸ್ ಇಸ್ ಈ 7 ಆಫ್ ಸೋರ್ಟ್ಸ್ ಏನೈತಿ ಇದೊಂಥರ ಚೀಟಿಂಗ್ ಹೇಳ್ತೈತಿ. ಇದೇನು ಟೆಂಪ್ರರಿ. ನೀವು ಯಾವುದೇ ವಿಷಯಕ್ಕೆ ನೀವು ಚೀಟಿಂಗ್ ಮಾಡಿದರೂ ಸಹಿತ ಅದನ್ನು ನೀವು ಅದರಿಂದ ನಿಮ್ಗೆ ಏನಾದರೆ ದಕ್ಕಿದ್ರು ಸಹಿತ ಅದು ಇಟ್ ಈಸ್ ವೆರಿ ಟೆಂಪ್ರರಿ. ದೇವ್ರು ಕೊಟ್ಟದ್ದು ಕೊನೆ ತನಕ, ಮನುಷ್ಯ ಕೊಟ್ಟದ್ದು ಮನೆ ತನಕ ಅಂತಂದು ಹೇಳ್ತಾರಲ್ಲ, ಸೇಮ್. ಏನೇ ಕೆಲಸ ಮಾಡಿದರೂ ಆತ್ಮಸಾಕ್ಷಿ ಇರಬೇಕು ಅಂತ. ಓಕೆ, ಸಿ ಜಸ್ಟಿಸ್ ಇದೆ. ಓಕೆ, ಗ್ರೋತ್ ಮೈಂಡ್ಸೆಟ್, ಕಲ್ಟಿವೇಟ್ ಅ ಗ್ರೋತ್ ಮೈಂಡ್ಸೆಟ್ ಬಿಲೀವಿಂಗ್ ಇನ್ ಯುವರ್ ಎಬಿಲಿಟಿ ಟು ಲರ್ನ್ ಆ್ಯಂಡ್ ಇಂಪ್ರೂವ್ ಆ್ಯಸ್ ಐ ಕಾನ್ಸ್ಟಂಟ್ಲಿ ಹಾನರ್ಡ್ ಮೈ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್. ಇಲ್ಲೇನು ಹೇಳ್ತಾರೆ ಅಂದರೆ ನಮ್ಮ ಸ್ಕಿಲ್ಸ್ ಮೇಲೆ ನಮ್ಮ ಎಬಿಲಿಟೀಸ್ ಮೇಲೆ ನಾವು ಯಾವಾಗಿದ್ರೂ ಕೆಲಸ ಮಾಡ್ತಿರ್ಬೇಕು. ನಾವು ನಮ್ಮ ಮೇಲೆ ಏನೂ ಕೆಲಸ ಮಾಡಲಾರ್ದೆ ಸುಮ್ಮನೆ ಏನಾದರೂ ನಿರೀಕ್ಷೆ ಮಾಡಿಬಿಡ್ರಿ. ನಿರೀಕ್ಷೆ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ ನನಗೆ ಜಸ್ಟಿಸೇ ಸಿಗ್ತಾ ಇಲ್ಲ. ನನ್ನ ಕಡೆ ಎಷ್ಟೋ ಜನ ರೀಡಿಂಗಿಗೆ ಅಂತೇಳಿ ಬಂದಿರ್ತಾರೆ, ನಾವು ಎಕ್ಸಾಮ್ಸ್ ಕಟ್ತೇವೆ ಅದನ್ನು ಕಟ್ತೇವೆ, ಅದನ್ನು ರೀಡಿಂಗ್ ಮಾಡಿ ನೋಡಿದಾಗ ಗೊತ್ತಾಕತ್ತೆ, ನಮಗೆ ಅನ್ನಿಸ್ತಿರ್ತೈತಿ ನಾವು ಎಫರ್ಟ್ ಭಾಳ ಹಾಕಾಕತ್ತೇವೆ ಅಂತಂದು ಹೇಳಿ. ಆದ್ರೆ ಆ ವಿಷಯಕ್ಕೆ ಎಷ್ಟು ಎಫರ್ಟ್ ಬೇಕಾಗಿರ್ತೈತೋ ಅಷ್ಟು ಎಫರ್ಟ್ ನಾವು ಹಾಕ್ತಿರೋದಿಲ್ಲ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ ಗ್ರೋತ್ ಮೈಂಡ್ಸೆಟ್ ಇಟ್ಕೊಡ್ರಿ ಅಂತ. ನಿಮ್ಮ ಸ್ಕಿಲ್ಸ್ ಮೇಲೆ ಕೆಲಸ ಮಾಡಿರಿ, ನಿಮ್ಮ ಎಬಿಲಿಟೀಸ್ ಮೇಲೆ ಕೆಲಸ ಮಾಡಿರಿ, ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಕೆಲಸ ಮಾಡಿರಿ. ಆ್ಯಂಡ್ ಇದೇನು ತೋರಿಸ್ತೈತಿ ಅಂತಂದ್ರೆ ಸೆಲ್ಫ್ ಡೌಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೆಲ್ಫ್ ಡೌಟ್ ಇರೋದಕ್ಕಿಂತಲೂ ಬೆಸ್ಟ್ ಅಂತಂತಂದರೆ ಇಂಪ್ರೂವ್ಮೆಂಟ್ ಕಡೆ ಲಕ್ಷ್ಯ ಕೊಡ್ಬೇಕು. ಅಂದರೆ ಅದೇನು ಮಾಡ್ತೈತಿ ಅಂತಂದರೆ ಜೀವನದೊಳಗೆ ನಾವು ಬೇಜಾರು ಪಟ್ಕೊಳ್ಳೋವಂಥ ಟೈಮ್ ಬರೋಂಗಿಲ್ಲ. ನಾವು ಎಫರ್ಟ್ ಹಾಕಿದ್ವಿ ಬಟ್ ಆಗಲಿಲ್ಲ ಅನ್ನೋವಂಥದ್ದು ನಮಗೆ ಅನ್ಸಂಗಿಲ್ಲ. ನಮಗೆ ಗೊತ್ತಾಕತಿ ಓಕೆ ನಮಗೆ ಎಷ್ಟು ನ್ಯಾಯ ಸಿಗಬೇಕಾಗಿತ್ತು ಅಷ್ಟೇ ನ್ಯಾಯ ಸಿಕ್ತು. ಯಾಕೆ ಗೊತ್ತಾ? ಯಾಕಂದ್ರೆ ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ವೋ ಅಷ್ಟೇ ನ್ಯಾಯ ಸಿಕ್ತು ಅಂತಂದೇಳಿ ಮನುಷ್ಯಾಗೊಂದು ಆತ್ಮಸಾಕ್ಷಿ ಅಂತ ಇರ್ತೈತಿ. Okay, the high priestess and mental clarity. Master your mind as I mastered mind to achieve clarity and focus. Practice mental discipline and achieve inner peace and concentration. ನೋಡ್ರಿ, ಹೈ ಪ್ರಿಸ್ಟ್ರೆಸ್ ಅಂತಂದ್ರೆ ಯಾರಿಗೆ ತಮ್ಮ ಮೆಂಟಲ್ ಸ್ಟೇಟಸ್ ಮೇಲೆ ಕಂಟ್ರೋಲ್ ಬಂದಿರ್ತೈತೆ, ಮೆಂಟಲಿ ತಾವು ಯಾರು ಕಂಟ್ರೋಲ್ ಮಾಡ್ಕೊತಾರೆ ಎಲ್ಲ ರೀತಿಯಿಂದ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿರ್ತೈತೆ ಆ್ಯಕ್ಚುಲಿ ಹೆಂಗೆ ನಡ್ಕೋಬೇಕು ಅಂತಂದು ಹೇಳೋಕೆ ಗೊತ್ತಿರ್ತೈತೆ ಅವ್ರಿಗೆ. ಇವ್ರು ಏನು ಮಾಡಿರ್ತಾರೆ ಅಂತಂದ್ರೆ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ ತಮ್ಮ ಸೆನ್ಸಸ್ ತಾವು ಕಂಟ್ರೋಲ್ದೊಳಗೆ ತೊಗೊಂಬಂದಿರ್ತಾರೆ. ನೋಡಿರಿ, ನಮ್ಮ ಸೆನ್ಸಸ್ ನಾವು ಕಂಟ್ರೋಲ್ದಾಗ ತೊಗೊಂಬಂದಿದ್ವಿ ಅಂತಂತಂದ್ರೆ ನಮಗೆ ಮೆಂಟಲ್ ಕ್ಲಾರಿಟಿ ಇದ್ದೇ ಇರ್ತೈತಿ. ಶಿಸ್ತೂ ಭಾಳ ಇಂಪಾರ್ಟೆಂಟ್. ಶಿಸ್ತು ಬರೀ ಶಾರೀರಿಕವಾಗಿ ಅಷ್ಟೇ ಸಂಬಂಧಪಟ್ಟಿದ್ದಂತಲ್ಲ, ನಮ್ಮ ಭಾವನೆಗಳಿಗಾಗಲಿ ಅಥವಾ ನಮ್ಮ ವಿಚಾರಧಾರೆಗಾಗಲಿ ಅದಕ್ಕೂ ಒಂದು ಡಿಸಿಪ್ಲಿನ್ ಬೇಕು.
ಅವಾಗ ಏನಾದರೂ ನಮಗೊಂದು ಮೆಂಟಲ್ ಕ್ಲಾರಿಟಿ ಸಿಗೋಕ್ಕೆ ಸಾಧ್ಯ. ಇದೆಲ್ಲ ಹೆಂಗೆ ಬರ್ತೈತಿ ಅಂದರೆ ಧ್ಯಾನ ಮಾಡಿರಿ, ಯೋಗ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಅಥವಾ ಮೆಂಟಲ್ ಕ್ಲಾರಿಟಿ ಬರೋ ಸಲುವಾಗಿ ಯಾವೆಲ್ಲ ವಿಷಯಗಳನ್ನು ಫಾಲೋ ಮಾಡಬೇಕು ಆ ವಿಷಯಗಳನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾರೆ ಅವರು. ಓಕೆ, ನೈಟ್ ಆಫ್ ಕಪ್ಸ್. ಓಕೆ, ನೈಟ್ ಆಫ್ ಕಪ್ಸ್ ಬಿಲ್ಡ್ ಸ್ಟ್ರಾಂಗರ್ ರಿಲೇಷನ್ಶಿಪ್. ನೈಟ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದರೆ ಪ್ರೀತಿಯನ್ನು ಮತ್ತೊಬ್ಬರಿಗೆ ಪ್ರೀತಿಯನ್ನು ಕೊಡಕ್ಕೆ ಹೋಗೋದು, ಅದನ್ನೇನು ತೋರಿಸ್ತದೆ ಅಂದರೆ ನೈಟ್ ಆಫ್ ಕಪ್ಸ್ ತೋರಿಸ್ತೈತಿ. ಬಟ್ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ ಅದರದ್ದು ಫೌಂಡೇಶನ್ ಸರಿ ಇರಬೇಕು. ಬಿಲ್ಡ್ ಸ್ಟ್ರಾಂಗರ್ ರಿಲೇಷನ್ಶಿಪ್ಸ್. ಈಗಿನ ಕಾಲದಾಗೆಲ್ಲ ಎಂಥವು ಬರೀ ಓನ್ಲಿ ಸೂಪರ್ಫಿಷಿಯಲ್. uphold ethical principles to build strong relationships and earn respect. ಯಾವುದೇ ಥರದ ರಿಲೇಷನ್ಶಿಪ್ ಇದ್ರೂ ಸಹಿತ ಅದು ಹೆಂಗೆ ಅಂತಂದ್ರೆ ಆ ರಿಲೇಷನ್ಶಿಪ್ ಡೈಲಿ ಗ್ರೋ ಆಗಬೇಕು. ಆ ರಿಲೇಷನ್ಶಿಪ್ದೊಳಗೆ ಏನಿರಬೇಕು? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ರೆಸ್ಪೆಕ್ಟ್ ಇರಬೇಕು. ಓಕೆ, ಸೊ ಎಷ್ಟಾಕೈತಿ ಅಷ್ಟು ಈ ಥರದ ರಿಲೇಷನ್ಸ್, ಹೆಲ್ದಿ ರಿಲೇಷನ್ಸ್ ಮೇಂಟೈನ್ ಮಾಡೋಕೆ ಕಲೀರಿ ಅಂತ. ಓಕೆ, ಎಷ್ಟು ಕರೆಕ್ಟ್ ಆಯ್ತು ನೋಡ್ರಿ ಇದು. 8 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಗೊತ್ತಾ? ನಮಗೆ ನಾವೇ ಕೆಲವೊಂದಿಷ್ಟು ಬೇಲಿಯನ್ನು ಹಾಕ್ಕೊಂಡು ನಾವೇ ತಬ್ಬಿಬಾಗೋದು. ನಮಗೇನೂ ದಾರಿ ಕಾಣಂಗಿಲ್ಲ ಅಂತಂದು ಹೇಳಿ ನಾವು ಒಂದು ರೀತಿಯಿಂದ ನೆಪನೂ ಹೇಳ್ತಿರ್ತೀವಿ. ಈಗ ಹೆಂಗೈತೆ ಗೊತ್ತೈತಾ? ಚೇಂಜ್ ಈಸ್ ಎವ್ರಿಥಿಂಗ್. ಯಾರ ಜೀವನದೊಳಗೆ ಚೇಂಜಸ್ ಯಾರು ಬರಂಗಿಲ್ಲೋ ಅಥವಾ ಯಾರು ಚೇಂಜಸ್ ವೆಲ್ಕಮ್ ಮಾಡಂಗಿಲ್ಲೋ ಅವರು ಅದಕ್ಕೇನೂ ಅರ್ಥನೇ ಇಲ್ಲ. ಆ ಜೀವನಕ್ಕೇನೂ ಅರ್ಥನೇ ಇಲ್ಲ. ನಾವು ಎಲ್ಲಿರ್ತೀವಿ ಅಲ್ಲೇ ಇದ್ದು ಹೋಗಕ್ಕಂತೇಳಿ ಬಂದಿಲ್ಲ. ಜೀವನ ಏನು ಅಂತಂದು ಹೇಳಿ ಎಕ್ಸ್ಪ್ಲೋರ್ ಮಾಡೋಕ್ಕಂತಂದು ಹೇಳಿ ಬಂದೇವು ನಾವಿಲ್ಲಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಎಂಬ್ರೇಸ್ ಚೇಂಜಸ್. Embrace change as a path to grow. As I underwent many transformations in my journey, be open to new experiences and personal evolution. ಇಲ್ಲಿ ಏನೈತಿ? ಪರ್ಸ್ನಲ್ ಎವಲ್ಯೂಷನ್ ಇಲ್ಲ, ಏನೂ ಇಲ್ಲ, ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಏನೂ ಇಲ್ಲ, ಒಂದೇ ಜಾಗಕ್ಕನ. ನೀವು ಗ್ರೋತ್ ಬೇಕು ಅಂತಂತಂದ್ರೆ ಕುಂತ್ರೆ ಗ್ರೋತ್ ಅಂತೂ ಸಿಗಂಗಿಲ್ಲ. ಅದಕ್ಕೆ ಯಾವ ಥರದ ಮೆಂಟಲ್ ಕ್ಲಾರಿಟಿ ಬೇಕು ಅಥವಾ ಯಾವ ಥರದ ಮೆಂಟಲ್ ಸ್ಟೇಟಸ್ ಬೇಕು ಇದನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತೊಬ್ಬರು ನಮ್ಮ ಸಲುವಾಗಿ ಯಾರೇನೂ ಮಾಡಂಗಿಲ್ಲ ಈ ಜಗತ್ತಿನೊಳಗೆ. ದೇವ್ರನ್ನೂ ಏನೂ ಮಾಡಂಗಿಲ್ಲ ನಮ್ಮ ಸಲುವಾಗಿ. ಏನೆಲ್ಲ ಮಾಡಬೇಕು ನಾವೇ ಮಾಡ್ಕೋಬೇಕು. ದೇವ್ರು ಎಲ್ಲಾದರೂ ಹೆಲ್ಪ್ ಮಾಡ್ತಾನೆ ಅಂತಂದು ಏನಾದರೂ ಆ ಥರ ಭ್ರಮೆ ಇತ್ತು ಅಂತಂದ್ರೆ ಆ ಥರದ್ದು ಏನೂ ಭ್ರಮೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲಿವರೆಗೂ ನೀವು ಕುಂತಲ್ಲೇನ ಏನಾದರೂ ಸಿಗ್ತೈತಿ ಅಂತ ಅನ್ಕೋತಿರಲ್ಲ ಅಲ್ಲಿವರೆಗೂ ಏನೂ ಸಿಗಂಗಿಲ್ಲ. ಉಠೋ ಅವ್ರ ಅಪ್ನೆ ಆಪೇ ಕಾಮ್ ಕರೋ. ನೋಡ್ರಿ, 9 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದರೆ ಚಾಲೆಂಜಸ್ ಎಕ್ಸೆಪ್ಟ್ ಮಾಡೋಕೆ ಹೆದರಿಕೆ ಬರ್ತಿರ್ತೈತೆ ಮನುಷ್ಯಾಗ. ಎಷ್ಟೆಲ್ಲ ದೂರ ನಡ್ಕೊಂಡು ಬಂದಿರ್ತೇವೆ ನಾವು, ಎಷ್ಟೆಲ್ಲ ವಿಷಯಗಳನ್ನು ದಾಟಿ ಬಂದಿರ್ತೇವೆ, ನಮಗೆ ಎಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ ಇರ್ತೈತಿ. ಆದರೂ ಯಾಕೆ ಹೆದರಿಕೆ ಇರ್ತೈತಿ ಅಂತಂತಂದ್ರೆ ಕಳೆದಂಥ ಅಂದರೆ ನಮ್ಮ ಜೀವನದಲ್ಲಿ ಕಳೆದೋದಂಥ ಆ ಎಕ್ಸ್ಪೀರಿಯನ್ಸಿಂದ ನಾವು ಏನೂ ಪಡ್ಕೊಂಡಿರಂಗಿಲ್ಲ. ನಾವು ಹಾಗೆ ಬ್ಲೈಂಡ್ಲಿ ಮುಂದೆ ಬಂದಿರ್ತೀವಿ. ಈಗ ಹೆಂಗೆ ಹೇಳ್ತಾರೆ? ಅದಕ್ಕೆ ಹೇಳ್ತಾರೆ ಒಂದು ಹೋಪ್ ಇಟ್ಕೊಡ್ರಿ ಯಾವಾಗಿದ್ರು. ಹೆಂಗಿರ್ತೈತೆ ಅಂದರೆ ಆಫರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಟು ದೋಸ್ ಹೂ ಆರ್ ಸ್ಟ್ರಗ್ಲಿಂಗ್. ನೀವು ಜೀವನದಲ್ಲಿ ಯಾರಾದರೂ ಸ್ಟ್ರಗ್ಲರ್ಸಿಗೆ ಹೆಲ್ಪ್ ಮಾಡಿದ್ರಿ ಅಂತಂದರೆ ನೀವು ಯಾವಾಗ ಸ್ಟ್ರಗಲ್ ಮಾಡ್ತಿರ್ತಾರಲ್ಲ ಅವಾಗ ನಿಮಗೆ ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ. ನೀವು ಯಾರ್ದಾರ ಸಲುವಾಗಿ ಸ್ಟ್ಯಾಂಡ್ ತೊಗೊಂಡಿದ್ರಿ ಅಂದ್ರೆ ನಿಮ್ಮ ಸಲುವಾಗಿ ಯಾರಾದರೂ ಸ್ಟ್ಯಾಂಡ್ ತೊಗೋತಾರೆ. ಸೊ ಹೆಂಗಂತಂತಂದ್ರೆ ಬಿ ಹೋಪ್ಫುಲ್. ಕಂಗೆಡಬೇಡ್ರಿ, ಕಂಗಾಲಾಗಬೇಡ್ರಿ. ಎಲ್ಲಾದರೂ ಒಂದಿಲ್ಲ ಒಂದು ಕಡೆಯಿಂದ ಹೋಪ್ ಬರ್ತೈತಿ ಅಂತ ಅನ್ನುವಂಥದ್ದೊಂದು ವಿಶ್ವಾಸ ಇಟ್ಕೊಂಡು ಜೀವನ ಮಾಡಿರಿ. ಇಲ್ಲಿ ನೋಡ್ರಿ, ಕ್ವೀನ್ ಆಫ್ ಕಪ್ಸ್. ಓಕೆ, Humility is the mark of true greatness. As I always remained a humble servant, recognize your limitations and remain grounded ಅಂತ. ಇಲ್ಲೇನು ಬಂದಿದೆ ಅಂತಂದರೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ. ಸೊ ಇಲ್ಲೇನು ಹೇಳ್ತಾರೆ ಇಲ್ಲಿ, ಇವತ್ತು ನಮ್ಮ ಜೀವನದಲ್ಲಿ ನಾವು ಯಾವುದೇ ಮಟ್ಟದಲ್ಲಿ ಇರಲಿ ಅದು ನಾವು
ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆ ಕರ್ಮದಿಂದ ಪಡ್ಕೊಂಡು ಬಂದದ್ದು ಅಂತ ಅನ್ಕೋಬೇಕು. ಓಕೆ, ಎಷ್ಟು ಆಕತಿ ಅಷ್ಟು ಹಂಬಲ್ ಇರಾಕೆ ಕಲೀರಿ, ಎಷ್ಟು ಆಕತಿ ಅಷ್ಟು ನಮ್ರತೆಯಿಂದ ಇರಾಕೆ ಕಲೀರಿ. ಅದಕ್ಕೆ ಹೇಳ್ತಾರೆ ಬಿ ಗ್ರೌಂಡೆಡ್ ಅಂತ. ಎಲ್ಲರೂ ನಾವು ಯಾರೂ ಇಲ್ಲಿ ಇಮ್ಮಾರ್ಟಲ್ ಅಂತಂತಲ್ಲ, ಎಲ್ಲರೂ ಒಂದಿನ ಇರಾಕೆ ಬಂದೇವಿ, ಎಲ್ಲರೂ ಒಂದಿನ ಹೋಗಕ್ಕೆ ಬಂದೇವಿ. ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ಏನು ತಿಳ್ಕೊಡ್ರಿ ಅಂತಂದ್ರೆ, ದೇವ್ರು ನಿಮಗೆ ಒಂದೆರಡು ಗ್ರೇಡ್ ಹೆಚ್ಚಿಗೆ ಕೊಟ್ಟಾನ, ಆ ಗ್ರೇಡ್ನೊಳಗೆ ನೀವು ನಿಂತು ನಿಮ್ಮ ಕೆಳಗಿನವ್ರಿಗೆ ಹೆಲ್ಪ್ ಮಾಡಿರಿ ಅಂತಂದು. ಸೊ ಎಷ್ಟು ಆಕತಿ ಅಷ್ಟು ಹಂಬಲ್ ಇರಾಕೆ ಕಲೀರಿ, ಎಷ್ಟು ಆಕತಿ ಅಷ್ಟು ಗ್ರೌಂಡೆಡ್ ಇರಾಕೆ ಕಲೀರಿ ಅಂತಂದು ಹೇಳಿ ಸ್ವಾಮೀಜಿ ನಿಮಗೆ ಹೇಳಕತ್ತಾರೆ. ವಿಲ್ ಟೇಕ್ ದಿಸ್ ಇಸ್ ದ ಲಾಸ್ಟ್. ಓಕೆ, ದಿಸ್ ಇಸ್ 2 of Pentacles ಆ್ಯಂಡ್ ಕೊಲ್ಯಾಬರೇಷನ್. ಓಕೆ, ನೋಡಿರಿ ಇಲ್ಲಿ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ಯಾವುದೇ ಬಿಸ್ನೆಸ್ ಮಾಡ್ತಿದ್ರಿ ಅಂತಂದು ಇಟ್ಕೋರಿ. ಓಕೆ, ಮಾಡ್ತಿದ್ರಿ, ನೀವು ಯಾವಾಗಿದ್ರೂ ಬರೀ ಬ್ಯಾಲೆನ್ಸ್ ಮಾಡ್ಕೊತಾನೆ ಇರ್ತೀರಿ. ಕೆಲವೊಂದು ವಿಷಯದೊಳಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಎಲ್ಲರೂ ಕೊಲ್ಯಾಬ್ರೇಟ್ ಮಾಡ್ಕೊಳಕ್ಕೆ ನೋಡಿರಿ, ಮತ್ತೊಬ್ಬರ ಜೋಡಿ ಯಾರ್ದಾರ ಹೆಲ್ಪ್ ತೊಗೊಳಕ್ಕೆ ನೋಡಿರಿ. ಯಾಕಂದರೆ ಇವನ್ ದ ಸ್ಟ್ರಾಂಗೆಸ್ಟ್ ನೀಡ್ ಸಪೋರ್ಟ್ ಆ್ಯಸ್ ಐ ರಿಲೈಡ್ ಆನ್ ದ ವಾನರ್ ಆರ್ಮಿ ರಿಕಗ್ನೈಸ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಟಿ ಆ್ಯಂಡ್ ಕೊಲ್ಯಾಬ್ರೇಷನ್. ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ ಕಾರ್ಡ್. ಯಾರಿಗಾದರೂ ಜೀವನದೊಳಗೆ ಅತಿಯಾಗಿ ನೀವೇನಾದರೂ ಮೇಂಟೈನ್ ಮಾಡುವಂಥ ಪರಿಸ್ಥಿತಿ ಬರ್ತಿತ್ತು, ಬಿಸ್ನೆಸ್ದೊಳಗೆ ಏನಾದರೂ ಆ ಥರದ ಪರಿಸ್ಥಿತಿ ಇತ್ತು ಅಂತಂದ್ರೆ ಕೊಲ್ಯಾಬ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಶ್ರೀ. ಹನುಮಾನ್ಜಿ ಎಂಥ ಸ್ಟ್ರಾಂಗೆಸ್ಟ್ ಮನುಷ್ಯ, ಅಂಥ ಸ್ಟ್ರಾಂಗೆಸ್ಟ್ ಪರ್ಸನಿಗೆ ಸಹಿತ ಆ ವಾನರ್ ಆರ್ಮಿದು ಅವರಿಗೆ ಅವಶ್ಯಕತೆ ಬಿತ್ತು. ಸೊ ಅವ್ರೇನು ಹೇಳ್ತಾರೆ ಅಂತಂದರೆ, ಇನ್ ಕೇಸ್ ಇಫ್ ಯು ಆರ್ ಇನ್ ನೀಡ್ ಆಫ್ ಹೆಲ್ಪ್, ಆಸ್ಕ್ ಹೆಲ್ಪ್. ದೇವ್ರ ಕಡೆಗಾರ ಹೆಲ್ಪ್ ಕೇಳ್ರಿ, ಏಂಜಲ್ಸ್ ಕಡೆಗಾರ ಹೆಲ್ಪ್ ಕೇಳ್ರಿ, ಮನುಷ್ಯರ ಕಡೆಗಾರ ಹೆಲ್ಪ್ ಕೇಳ್ರಿ. ಸೊ ಇಲ್ಲಿ ಯಾರಿಗಿದು ಬಂದೈತಲ್ಲ, ಸೊ ಮೇ ಬಿ ದೇ ಆರ್ ಇನ್ ನೀಡ್ ಆಫ್ ಅ ಸಪೋರ್ಟ್. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಏನೋ ಇದು ನನಗೆ ಒಮ್ಮೆ ಕ್ಲಿಕ್ ಆಯ್ತು, ಈ ಥರ ಮಾಡಬೇಕು ಅಂತಂತ ಅನ್ನಿಸ್ತೆ ನನಗೆ. ಸೊ ನನಗೆ ಅನಿಸೋ ಮಟ್ಟಿಗೆ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ವಿಡಿಯೋ ಲೈಕ್ ಆಗ್ತಿತ್ತು ಅಂತಂದರೆ ಶೇರ್ ಮಾಡಿರಿ. ನಿಮಗೇನಾದರೂ ಹೇಳಬೇಕು ಅಂತಂತ ಅನ್ನಿಸಿದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.